Good morning, guys. Welcome back to our new vlog. ನೋಡಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ಉಮೇಶನದ್ದು ಡ್ಯಾನ್ಸ್ ಸ್ಟಾರ್ಟ್ ಆಯ್ತು ಗೈಸ್. ಪದ್ಯ ಹಾಕ್ಲಿಕ್ಕೆ ಆಗುದಿಲ್ಲ. ಪ್ರಜ್ವಲ್ ನೋಡಿ ರಾತ್ರಿ ಇಡೀ ಮಲಗುದಿಲ್ಲ ಗೈಸ್. ಮುಖ ನೋಡಿ ಒಂದು ರಾತ್ರಿ ಇಡೀ ಮಲಗುದಿಲ್ಲ, ಕುತ್ಕೊಂಡು ಮೊಬೈಲ್ ಎಲ್ಲ ನೋಡುದು. ಈಗ ಬೆಳಿಗ್ಗೆ ಎದ್ದು ಉಂಟಲ್ಲ, ಬೆಳಿಗ್ಗೆ ಆದ್ಮೇಲೆ ಮಲಗುದಿಲ್ಲ ನೋಡಿ. ನಮ್ದು ಗಿಜರ್ ಏನ್ ನಂದಿಲ್ಲ, ಅವನಿಗೆ ಮೀಟಿಂಗ್ ಉಂಟಂತೆ. ರಾತ್ರಿ ಕನ್ಸಲ್ಲೆಲ್ಲ ಮೀಟಿಂಗ್ ಮಾಡ್ತಿದ್ದ ನಿನ್ನೆ. ಮತ್ತೆ ಸಿಗುವ ಗೈಸ್, ನಾವು ಸ್ವಲ್ಪ ಕೆಲಸ ಉಂಟು ಇವತ್ತು. ಎಂತೆಂತೆಲ್ಲ ಮಾಡುದಂತ ನೋಡುವ ಗೈಸ್. ಲೆಟ್ಸ್ ಗೋ. ಸ್ಯಾಟರ್ಡೆ ರಜೆ ಉಂಟು, ಆದ್ರೂ ನೋಡಿ ಇವನು ಮೀಟಿಂಗ್ ಅಲ್ಲಿ ಇದ್ದಾನೆ ಗೈಸ್. ಇಲ್ಲಿ ನೋಡಿ ಮೀಟಿಂಗ್. ನಾವು ಡಿಸ್ಟರ್ಬ್ ಮಾಡೋದು ಬೇಡ, ಹೋಗುವ ಗೈಸ್. ಬಾಯ್ ಬಾಯ್ ಕಿಸರ. ಕಿಸರ್ಗೆ ಫುಲ್ ಹೆದರಿಕೆ ಆಗ್ತದೆ ಗೈಸ್. ಇಲ್ಲಿ ನೋಡಿ ಇವ್ರು ತೆಗಿತಾರೆ, ಇವರು ಬರ್ಕತ್ ಆಗ್ಲಿಕ್ಕೆ ಬಿಡುದಿಲ್ಲ ನಮ್ಮನ್ನ. ಆ ಕಿಶೋರ ನನ್ನ ರೂಮಿಂದ ಹೊರಗೆ ಹಾಕಿ ಬಾಗಿಲ ಹಾಕಿ ಇಲ್ಲಿ ಮಾಡುದು ನೋಡಿ ಗೈಸ್. ಇಲ್ಲಿ ನೋಡಿ ಹೌದು. ನಿಮ್ಮದೆಲ್ಲ ಎಂತ ಬೇಕಾದ್ರೆ ಮಾತು. ಕನ್ನಡ ನಾಡಿನ ಜೀವನದಿ ಕಾವೇರಿ. ಗೈಸ್ ಇಲ್ಲಿ ನೋಡಿ, ಕಿಶೋರ್ ಇವತ್ತು ಚಿಕನ್ ತಗೊಂಡ್ಬಂದಿದ್ದಾನೆ. ಚಿಕನು ಪ್ರಜ್ವಲ್ ಮತ್ತೆ ಉಮೇಶ್ ಎಲ್ಲಿಗೆ ಹೊರಗಡೆ ಹೊರಟಿದ್ದಾರೆ. ಚಿಕನ್ ಎಲ್ಲ ಪಾರ್ಟಿ ಉಂಟಂತೆ, ಎಲ್ಲ ಹೊರಟಿದ್ದಾರೆ ಹೊರಗಡೆ. ಸ್ಟೇಟಸ್ ಹಾಕ್ತೀವಿ ನೋಡಿ ಹಾಗೆ. ಕಿಶೋರ ಬರ್ತಿಲ್ಲ, ಅವನಿಗೆ ಸ್ವಲ್ಪ ಮನಸ್ಸಲ್ಲಿ ದುಃಖ ಉಂಟಂತೆ. ಈಗ ನಾವು ಹೊರಡ್ತಿದ್ದೇವೆ ಗೈಸ್, ಮತ್ತೆ ಸಿಗುವ ನಾವು. ಗೈಸ್ ನಾವು ಈಗಷ್ಟೇ ಊಟ ಮಾಡಿ ಬಂದದ್ದು ಹೋಟೆಲಿಂದ. ಈಗ ಅಷ್ಟು ಬೇಗ ಪುನಃ ಚಾಯ್ ಪಾಯಿಂಟಿಗೆ ಯಾರನ್ನು ಮೀಟ್ ಆಗ್ಲಿಕ್ಕೆ ಹೋಗ್ತಾನೋ ಗೊತ್ತಾಗುದಿಲ್ಲ. ಚಾಯ್ ಪಾಯಿಂಟಿಗೆ ಹಾ ಗೊತ್ತಾಯ್ತಲ್ಲ ಗೈಸ್. ಅಮ್ಮದು ಬರತ್ತಾ? ಹಾ ಅಂತ ಇದಕ್ಕೆ ರಾದು ಜಪ್ಪು ಜೇರ ಆಂಟಿ ಜಪ್ಪು ಜೇರ ಇಲ್ಲ ಉದರ್ ನೋಡ್ಚ ಉದರ್ ಹೊಡ್ಚ ಉದರ್ ಬೀಪ್ ತೂಳ್ಳಿ ಕಾಲ್ ಮಾತು ಮಾಲ್ಕೊಳ್ಳಿ ರಾತ್ರಿ ಮಾತ ಪೋಪೇರಿ ಪಂಡಾರಿಗೆ ಹೇಳಿದ್ರೆ ಭಾಷೆ ಬರುದಿಲ್ಲ ಮಕ್ಕಳಿಗೆ. ಎಂತ ಮಾಡುದು, ಮಕ್ಕಳು ಈಗಲೇ ನಿದ್ದೆ ಮಾಡಲ್ಲ, ಇನ್ನು ನಾಡಿದ್ದು ಹೇಗೆ ಮದ್ವೆ ಆದ್ಮೇಲೆ ನಿದ್ದೆ ಮಾಡ್ತಾರೆ ಇವರು? ನಿದ್ದೆ ಹಾಳು ಮಾಡ್ತಾರೆ ಇವರು. ಉದರ್ ಪಂಡ ಬೀಪ್ ಹೆಸರನ್ನು ನಾವು ರಿವೀಲ್ ಮಾಡ್ಲಿಕ್ಕೆ ಆಗುದಿಲ್ಲ ಕಷ್ಟೇ. ಅಂದ್ರೆ ಈಗ ರಿವೀಲ್ ಮಾಡಿರೋದು ಬೇಕಾಗ್ತದೆ. ಹೆಸರಿಗೋಸ್ಕರ ನೀವು ಮದುವೆ ಇನ್ವಿಟೇಷನ್ಗೋಸ್ಕರ ಕಾಯ್ಲೇಬೇಕು. ಪ್ರಾಬ್ಲಮ್ ಆಗ್ಬೋದು. ನೋಡ್ಕೊಂಡು ಬೀಪ್ ಹಾಕಿದ್ದಿಲ್ಲ. ನಾವೀಗ ಹೆಸರಿಗೆ ಬೀಪ್ ಹಾಕಿದ್ದೇವೆ. ಈಗ ನಾವು 3 ಜನ ಹೊರಗಡೆ ಊಟ ಮಾಡಿ ಬಂದದ್ದು. ಸೊ ಒಂದು ಬರ್ತ್ಡೇ ಫ್ರೆಂಡ್ ಇದ್ದು ಬರ್ತ್ಡೇ ಟ್ರೀಟ್ ಇತ್ತು. ಆದ್ರೆ ಕಿಶೋರ ಮನೆಯಲ್ಲಿ ಒಬ್ಬನೇ ಇದ್ದು ಚಿಕನ್ ಮಾಡಿದ್ದಾನೆ. ಸ್ವಲ್ಪ ಚಿಕನ್ ಕೆಳಗಡೆ ಉಂಟು, ಸ್ಪೆಷಲ್ ಉಡುಪಿ ಚಿಕನ್ ಸುಕ್ಕ ಮಾಡಿದ್ದಾನೆ, ಸಕ್ಕದಿತ್ತು. ನಾವು ಟೇಸ್ಟ್ ಮಾಡಿದ್ವಿ. ಹಾಗೆ ಎಲ್ಲ ಕತೆ. ಮತ್ತೆ ಸಿಗುವ ನಾವು ಮುಂದಿನ ಕ್ಲಿಪ್ ನಲ್ಲಿ ಸಿಗುವ. ನೋಡುವ ಗೈಸ್ ಎಂತೆಲ್ಲ ಮಾಡುದಂತ. ಅರ್ಧ ದಿವಸ ಹೋಯ್ತು ಗೈಸ್ ಸ್ಯಾಟರ್ಡೆ. ನಾವು ರೂಮಲ್ಲಿ ಕೂತು ಸಾಕಾಯ್ತಂತ ಈಗ ಪಾರ್ಕಿಗೆ ಒಂದು ರೌಂಡ್ ಬಂದ್ವಿ. ಉಮೇಶ್ ಅಲ್ಲಿ ಹೋಟ್ಲಲ್ಲಿ ಒಂದು ಕಾಫಿ ಕುಡ್ದ. ಈಗ ನಾವು ಇಲ್ಲಿ ನೋಡ್ಬೋದು ಒಂದೊಂದು ಪಾರ್ಕ್ ಇದೆ ನಮ್ಮ ರೂಮ್ ಹತ್ರ. ಸೊ ಅಲ್ಲಿಗೆ ಬಂದು ನಾವು ಇಲ್ಲಿ ನೋಡಿ ಉಮೇಶ ಕೊಡೆ ಇಟ್ಕೊಂಡು ಕೂತಿದ್ದಾನೆ. ಕಿಶೋರಲ್ಲಿ ಮೊಬೈಲ್ ನೋಡೋದು. ಉಮೇಶ ನೋಡಿ ನಗಡ್ ನೋಡಿ, ಒಬ್ಬೊಬ್ಬ ಎಂತ ನೋಡಿ ನಗಾಡ್ತಿದ್ದಾನೆ. ಸೊ ಇಲ್ಲಿ ಸೊಳ್ಳೆ ಗೈಸ್ ಪಾರ್ಕಲ್ಲಿ. ಮಳೆ ಬಂದಿದ್ದೆ ಸ್ವಲ್ಪ, ಹಾಗಾಗಿ ಪಾರ್ಕಲ್ಲಿ ಸ್ವಲ್ಪ ಸೊಳ್ಳೆ ಉಂಟು ಗೈಸ್. ಇನ್ನು ಸ್ವಲ್ಪ ಹೊತ್ತು ಕೂತು ಆಮೇಲೆ ರೂಮಿಗೆ ಹೋಗೋದು. ಲೆಟ್ಸ್ ಗೋ. ನಾವು ಪಾರ್ಕಿಂದ ಈಗ ಆರೆಂಜ್ ಜ್ಯೂಸ್ ಕುಡಿಲಿಕ್ಕೆ ಬಂದ್ವಿ. ಮೂಸಂಬಿ ಜ್ಯೂಸ್ ಅಂತ ಗೈಸ್, ಆರೆಂಜ್ ಅಲ್ಲ, ಕ್ಯಾನ್ಸಲ್. ಅಲ್ಲಿಗೆ ಜ್ಯೂಸ್ ಚೇಂಜ್ ಕಿಶೋರನ್ ಲೆಕ್ಕದಲ್ಲಿ ಗೈಸ್. ಯಾಕಂದ್ರೆ ಫ್ರೆಶ್ ಇಲ್ಲಿ ಕಿಶೋರನ್ ಲೆಕ್ಕದಲ್ಲಿ ಒಂದು ಕುಡಿಯುವ ಅಂತ ಕಿಶೋರ ಸ್ಪಾನ್ಸರ್ ಮಾಡಿದ್ವಿ. ನಾವು ಮೂಸಂಬಿ ಜ್ಯೂಸ್ ಕುಡಿದ್ವಿ. ಒಳ್ಳೇದಿತ್ತು, ಆದ್ರೆ ಸ್ವಲ್ಪ ಹುಳಿ ಇತ್ತು, ಆದ್ರೂ ಪರವಾಗಿಲ್ಲ, ಸಕ್ಕದಿತ್ತು ಗೈಸ್. ನಮ್ದೆಲ್ಲ ವಾಕಿಂಗ್ ಎಲ್ಲ ಆಗಿ
ನಮ್ದು ಊಟ ಎಲ್ಲ ಮಾಡಿ ಆಗ ವಾಕಿಂಗ್ ಈಗ ಕಸ ಬಿಸಾಕ್ಲಿಕ್ಕೆ ಹೋಗ್ತೀವಿ ಇಲ್ಲಿ ನೋಡಿ ಎಲ್ಲ ಕಸ ಎಲ್ಲ ಹಿಡ್ಕೊಂಡು ನಾನು ಸ್ವಲ್ಪ ಎಲೆ ಅಡಿಕೆ ತಿಂದಿದ್ದೇನೆ. ಇನ್ನು ಕಸ ಬಿಸಾಕಿ ಮನೆಗೆ ಹೋಗಿ ಮಲ್ಗುದು ಗೈಸ್. ಮತ್ತೆ ಮುಂದಿನ ಲಾಗ್ನಲ್ಲಿ ಸಿಗುವ. ಅಲ್ಲಿವರೆಗೂ ನಮ್ಮ ಲಾಗ್ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಗುಡ್ ನೈಟ್ ಗೈಸ್. ನಾಳೆ ಮತ್ತೆ ಸಿಗೋಣ ಇದೆ ಪ್ರೀತಿಯೊಂದಿಗೆ, ಮರೆಯದೆ ಬನ್ನಿ ಸುಮಧುರ ಈ ಪಯಣಕ್ಕೆ.